ವೆಲ್ಕಮ್ ಫ್ರೆಂಡ್ಸ್. ತುಂಬ ದಿನ ಆದಮೇಲೆ ಮತ್ತೆ ಯೂಟ್ಯೂಬಲ್ಲಿ ಕಂಬ್ಯಾಕ್ ಆಗಿದ್ದೀನಿ. ನಾನಿವತ್ತು ಸಿರ್ಸಿ ಸ್ಪೆಷಲ್ಲು ಎಗ್ ರೈಸ್ ನಮ್ಮ ಮನೇಲಿ ಟ್ರೈ ಮಾಡೋಣ ಅಂತ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಗೆಯೇ ಫಸ್ಟ್ ಟೈಮ್ ಚಾನಲ್ಗೆ ಬಂದಿದ್ದರೆ ನೀವು ಒಂದು ಸರಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹಾಗೆಯೇ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲೂ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವಾಗ ಸಿರ್ಸಿ ಸ್ಟೈಲಲ್ಲಿ ನಾನು ಎಗ್ ರೈಸ್ ಮಾಡಿ ತೋರಿಸ್ತೀನಿ. ಸೇಮ್ ಅದೇ ಥರ ನೀವು ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಮಗೆ ಸಿರ್ಸಿ ಸ್ಪೆಷಲ್ ಎಗ್ ರೈಸ್ ಮಾಡಬೇಕು ಅಂದರೆ ಸ್ವಲ್ಪ ಅದು ರೈಸ್ ಬಂದ್ಬಿಟ್ಟು ಮಸಾಲ ಥರ ಇರಬೇಕು. ಸೊ ನಾನು ಅದಕ್ಕೆ ಇಷ್ಟು ಚಕ್ಕೆ ತೊಗೊಂಡಿದ್ದೀನಿ, ಒಂದು 4 ಚಿಕ್ಕ ಚಿಕ್ಕ ಪೀಸ್, 4 ಚಕ್ಕೆ ಪೀಸು. ಆಮೇಲೆ ಇದನ್ನು ಬಂದ್ಬಿಟ್ಟು ಚಕ್ರ ಮೊಗ್ಗು ತೊಗೊಂಡಿದ್ದೀನಿ, ಒಂದೇ ಒಂದು ಏಲಕ್ಕಿ ತೊಗೊಂಡಿದ್ದೀನಿ, ಹಾಗೆಯೇ 4 ಲವಂಗದ ಮೊಗ್ಗು ತೊಗೊಂಡಿದ್ದೀನಿ. ಬನ್ನಿ ಇದನ್ನು ರೈಸಿಗೆ ಹಾಕ್ಬಿಟ್ಟು ಬಾಯ್ಲ್ ಮಾಡಬೇಕು. ಫಸ್ಟು ಕುಕ್ಕರ್ನ ಇಟ್ಕೊಂಡು ಆಮೇಲೆ ಅದಕ್ಕೊಂಚೂರೇ ಚೂರು ಆಯಿಲ್ ಹಾಕೋಬೇಕು. ಯಾಕಂದರೆ ನಾವು ಸ್ಪೈಸಸ್ನೆಲ್ಲ ಲೈಟಾಗಿ ರೋಸ್ಟ್ ಮಾಡ್ಕೊಬೇಕು. ಆವಾಗ ರೈಸಿಗೆ ಅದೊಂಥರ ಘಮ್ ಅಂತ ಒಂದು ಫ್ಲೇವರ್ ಬಿಡುತ್ತೆ. ಅದಕ್ಕೋಸ್ಕರ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇವಾಗ ಅದೆಲ್ಲ ಸ್ಪೈಸಸ್ಸು ಸ್ವಲ್ಪ ಹಂಗೆ ಬಿಡ್ತೀನಿ. ಸ್ವಲ್ಪ ಹಾಗೆ ಬಿಟ್ಟರೆ ಅದು ಘಮ್ ಅನ್ನೋ ಒಂದು ಫ್ಲೇವರ್ ಸಿಗುತ್ತೆ ನಿಮಗೆ. ಸಿರ್ಸಿಲಿ ಈ ಎಗ್ ರೈಸ್ ಶಾಪ್ಗಳೆಲ್ಲ ಏನು ಮಾಡ್ತಾರೆ ಅಂದರೆ ಮಸಾಲ ಕಲರ್ ಅಂದರೆ ಫುಡ್ ಕಲರ್ ಹಾಕ್ಬಿಡ್ತಾರೆ. ಅದು ಯೆಲ್ಲೋ ಕಲರ್ ಇರುತ್ತಲ್ಲ, ನಾನು ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಅರಿಶಿನ ಹಾಕಿಡ್ತೀನಿ, ಇದು ರೈಸ್ ಕಲರ್ ಬರಲಿ ಅಂತ. ಆಮೇಲೆ ಇದಕ್ಕೆ ಎಷ್ಟು ಬೇಕು ನೀರು ಹಾಕ್ಕೊಂಡು 2 ವಿಸಿಲ್ ಹೊಡ್ಸ್ಕೊಂಬಿಡಿ. 2 ಸ್ಪೂನು ಎಣ್ಣೆ ಹಾಕ್ಕೊತೀನಿ. ಇದನ್ನು ತೊಗೊತೀನಿ, ಟೋಟಲ್ ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಎಣ್ಣೆನ. ಸ್ವಲ್ಪ ಫ್ಯಾನೆಲ್ಲ ನೀಟಾಗಿರಲಿ. ನಾನು ಆ್ಯಕ್ಚುಲಿ ಕುಕ್ಕಿಂಗ್ ವೀಡಿಯೋ ಎಲ್ಲ ಮಾಡಲ್ಲ, ನಾನು ಸುಮ್ಮನೆ ಸಿರ್ಸಿ ಸ್ಟೈಲಲ್ಲಿ ಮಾಡೋಣ ಅಂತ ಟ್ರೈ ಮಾಡಿ. ನಾನು ಲಾಸ್ಟ್ ಟೈಮ್ ಮಾಡಿದರೆ ಚೆನ್ನಾಗಿತ್ತು, ಸೊ ಹಾಗೇನು ಟ್ರೈ ಮಾಡೋಣ ಅಂತ ಮತ್ತೆ ತೊಗೊಂಡಿದ್ದೀನಿ. ನಾನು ಇದಕ್ಕೆ ಹಸಿಮೆಣಸನ್ನ ತೊಗೊಂಡಿದ್ದೀನಿ. ನೋಡಿ, ಕರೆಕ್ಟ್ 3 ಹಸಿಮೆಣಸು ತೊಗೊಂಡಿದ್ದೀನಿ. 3 ಹಸಿಮೆಣಸು ಹಾಕಿದ್ರೆ ಸಖತ್ತಾಗಿರುತ್ತೆ. ಹಸಿಮೆಣಸನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಪ್ಪಗೆ ಆಗಬೇಕು, ಫುಲ್ ಅಲ್ಲ, ಲೈಟಾಗಿ ಅದು ಬಾಡಬೇಕು ಹಸಿಮೆಣಸೆಲ್ಲ. ಅವಾಗ ಇದು ಲೈಟಾಗಿ ಬಾಡ್ತಾ ಇದೆ. ಹಂಗೇನೆ ಕರೆಕ್ಟ್ ಒಂದೇ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ಹಂಗೆ ಲೈಟಾಗಿ ಒಂಥರ ಕಲರ್ ಬ್ರೌನ್ ಥರ ಬರಬೇಕು. ಈ ಥರ ಬೇಕಾದ್ರೆ ಲೈಟಾಗಿ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ. ಅಂದರೆ ಅದು ನೀಟಾಗಿ ಇರ್ತದೆ. ಲೈಟಾಗಿ ಈರುಳ್ಳಿಗೆ ಹಸಿಮೆಣಸಿಗೆಲ್ಲ ಉಪ್ಪು ಹಾಕ್ಬೇಕಾದ್ರೆ ನೀವು ಯಾವಾಗ ಬೇಕಾದ್ರೂ ಹಾಕ್ತೀರಲ್ಲ ಆವಾಗ ನೆನಪಿಟ್ಕೊಳ್ಳಿ ಎಷ್ಟು ಹಾಕಿದ್ದೀರ ಅಂತ. ಇಲ್ಲಾಂದರೆ ಫುಲ್ ಕಟ್ಟೋಗ್ಬಿಡುತ್ತೆ, ಉಪ್ಪು ಆಗ್ಬಿಡುತ್ತೆ. ಈ ಕಾಲ ಬರ್ತಾ ಇದ್ದಂಗೆ ಎಗ್ ಹಾಕೋಬೇಕು. ಇವಾಗ ಎಗ್ ಹಾಕೋಣ. ಫ್ಲೇಮ್ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ಸ್ವಲ್ಪ ಆಯಿಲ್ ಹಾಕ್ಕೊತೀನಿ. ಈರುಳ್ಳಿ ಎಲ್ಲ ನೀಟಾಗಿ ಇರಲಿ. ಒಂದು ಮೊಟ್ಟೆ ಹಾಕ್ಕೊಂಡೆ. ಇವಾಗ ಟೋಟಲ್ 4 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ನಾನು ತೊಗೊಂಡಿರೋದೇ ಆಲ್ಮೋಸ್ಟ್ ಇಬ್ಬರಿಗಾಗಷ್ಟು. ನಾನು ಒಂದು 2 ಸ್ಮಾಲ್ ಕಪ್ಪಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಮೊಟ್ಟೆ ಹಿಂಗೆ ಹಾಕಿದ ಮೇಲೆ ಮೊದಲು ಸ್ವಲ್ಪ ಉಪ್ಪು ಮೇಲೆ ಹಿಂಗೆ ಉದಿಸ್ಕೊಬೇಕು. ಲೈಟಾಗಿ ಹಸಿಮೆಣಸು ಬೇರೆ ಹಾಕಿದ್ದೀನಿ, ಅದಕ್ಕೋಸ್ಕರ ಲೈಟಾಗಿ ಪೆಪ್ಪರ್ ಹಾಕಿದ್ದೀನಿ. ಆಗ ಲೈಟಾಗಿ ಫ್ಲೇಮ್ ಜಾಸ್ತಿ ಮಾಡಿಕೊಂಡು ಮೊಟ್ಟೆನ ರುಬ್ಬೋಕ್ಕೆ ಶುರು ಮಾಡ್ಬೇಕು. ಹಂಗೆ
ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರಾದರೂ ವಿಸಿಟ್ ಮಾಡಿದರೆ ಒಂದು ಸಬ್ಸ್ಕ್ರೈಬ್ ಹೊಡ್ಕೊಳ್ಳಿ ನೋಡೋಣ. ನಾನು ಇದೇ ಥರ ಏನೋ ಮಾಡ್ಕೊತಾ ಇರ್ತೀನಿ. ನಿಮ್ಗೆ ಇಷ್ಟ ಆದರೆ ನೋಡಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ ಬಿಸಾಕಿ ಅಷ್ಟೇ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೇನು ಲಾಸ್ ಆಗಲ್ಲ. ಏನಂತೀರಾ? ಇದು ಮೊಟ್ಟೆ ಮಾತ್ರ ನೀಟಾಗಿ ಇದೊಂಥರ ಬುಜ್ಜಿ ಥರ ಆಗಬೇಕು, ಇಲ್ಲಾಂದರೆ ಅದೊಂಥರ ಸ್ಮೆಲ್ ಬಂದ್ಬಿಡುತ್ತೆ ಎಗ್ಗಿಂದು. ಇದನ್ನು ಮಾತ್ರ ನೀಟಾಗಿ ಮಾಡ್ಕೊಳ್ಳಿ. ನಾನು ಈ ವಿಡಿಯೋನೆಲ್ಲ ಕಟ್ ಮಾಡಿ ಟ್ರಿಮ್ ಮಾಡಿ ಇವೆಲ್ಲ ಮಾಡಕ್ಕೆ ಬರಲ್ಲ. ಡೈರೆಕ್ಟ್ ಏನಿದೆ ರಾ ಇದೆಯಾ ಅದನ್ನೇ ಹಾಕಿರ್ತೀನಿ ನೋಡಿ. ನಾನು ವಿಡಿಯೋ ಮಾಡೋಕ್ಕೆ ಟ್ರಿಮ್ ಮಾಡಿ ಆಮೇಲೆ ಏನಾದ್ರು ಮಾಡಕ್ಕೆ ಹೋಗಲ್ಲ. ಲೈವ್ ಟಕ್ಕ ಟಕ್ಕ ಅಂತ ಈ ಥರ ಉಂಡೆ ಉಂಡೆ ಥರ ಆಗುತ್ತೆ ನೋಡಿ. ಈ ಥರ ಆಗ್ತದೆ. ಫುಲ್ ಹುಡಿ ಹುಡಿ ಆಗಬೇಕದು. ಹಿಂಗೆ ಆಗ್ತಾ ಇದ್ದಂಗೆ ಚೂರು ಗರಂ ಮಸಾಲ ಹೊತ್ಕೊಂಬಿಡಿ. ಓಕೆ, ಸ್ವಲ್ಪ ಗ್ರೀನ್ ಚಿಲ್ಲಿ ಪೌಡರ್ ಸಾಸ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ಹಾಕ್ಕೊತೀನಿ, ಬಟ್ ಇವಾಗ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಆಮೇಲೆ ಹಂಗೆ ಸ್ವಲ್ಪ ಸೋಯಾ ಸಾಸು, ಚೂರು ವಿನೆಗರ್ ಈಗ ಹಾಕ್ಕೊತೀನಿ. ಆಮೇಲೆ ಮತ್ತೆ ಹಾಕಬೇಕು. ಮತ್ತು ಅಂದರೆ ಎಗ್ಗಿಗೆ ಸ್ವಲ್ಪ ಹಿಡ್ಕೊಳ್ಳಿ ಅಂತ ಹಾಕ್ತಾ ಇರೋದು. ಆಮೇಲೆ ಹಿಂಗೆ ಇಲ್ಲಿ ಕುಕ್ಕರ್ ನೋಡಿ, ರೈಸ್ನ ಈ ಥರ ಮಾಡಿಟ್ಕೊಂಡು ಕಲರ್ ನೋಡಿ, ರೈಸ್ ಕಲರ್ ಈ ಥರ ಬಂದಿದೆ. ಒಳ್ಳೆ ಉದುರಾಗಿದೆ. ಎಣ್ಣೆ ಹಾಕಿ ರೈಸ್ ಮಾಡಿದ್ನಲ್ಲ, ಸೊ ಅದಕ್ಕೋಸ್ಕರ ಉದುರಾಗಿ ಬಂದಿದೆ. ಎಣ್ಣೆ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಬಂದಿರುತ್ತೆ. ಸ್ಟಫಿಂಗ್ ಏನಾದ್ರು ಅಂದರೆ ಸ್ವಲ್ಪ ಗರಂ ಮಸಾಲ, ಆಮೇಲೆ ಹಂಗೆ ಸ್ವಲ್ಪ ಸೋಯಾ ಸಾಸು, ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸು, ಹಾಗೆ ಸ್ವಲ್ಪ ವಿನೆಗರು. ಇವಾಗ ಫುಲ್ಲು ಟಾಸ್ ಮಾಡಬೇಕು. ನಾನು ಸ್ಟಾರ್ಟಿಂಗಲ್ಲೇ ಸ್ವಲ್ಪ ರೈಸ್ ಮಾಡಬೇಕಾದ್ರೆ ಉಪ್ಪು ಹಾಕೊಂಡಿದ್ದೆ. ಇವಾಗೆಲ್ಲ ಒಂದ್ಸರಿ ಮಿಕ್ಸ್ ಆಯಿತು. ಇವಾಗೇನು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ನಾರ್ಮಲಾಗಿ ಉಪ್ಪು ನಿಮ್ಗೆ ಯಾವಾಗ ಬೇಕೋ ಆವಾಗಲೇ ಹಾಕೋಬಿಡಿ. ಸ್ಟಾರ್ಟಿಂಗ್ ರೈಸ್ ಮಾಡಬೇಕಾದ್ರೆ ಹಾಕ್ಬೇಕು. ಆಮೇಲೆ ಮೊಟ್ಟೆನೆಲ್ಲ ನೀವು ಹಾಕ್ತಿರಲ್ಲ ಆವಾಗಲೂ ಸ್ವಲ್ಪ ಹಾಕ್ಕೊಬಿಡಿ. ಮೊಟ್ಟೆಗೆ ಹೊಡಿಯುತ್ತೆ, ರೈಸ್ಗೂ ಮುದ್ದೆ ಚೆನ್ನಾಗಿ ಎಳೆದಿರುತ್ತೆ. ಆಮೇಲೆ ಹಾಕ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಖಾರ ಪುಡಿ ಬೇಕು ಅನಿಸುತ್ತೆ, ಲೈಟಾಗಿ ಹಾಕ್ಕೊತೀನಿ. ಯಾಕಂದ್ರೆ ಹಸಿಮೆಣಸು ಜಾಸ್ತಿ ಹಾಕೊಂಡಿದ್ದೀನಿ, ನಾನು ಸ್ವಲ್ಪ ಹಾಕ್ಕೊತೀನಿ ನನ್ನ ಟೇಸ್ಟಿಗೆ ಹೆಂಗೆ ಬೇಕು ಅಂತ. ಹಾಕ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡಿಬಿಡಿ. ಹಾಗೇನೆ ಒಂದೆರಡು ಮೊಟ್ಟೆನ ಬೇಯಿಸಿಟ್ಕೊಬಿಡಿ. ನಾನು ಬೇಯಿಸ್ಬಿಟ್ಕೊತೀನಿ. ಮೊಟ್ಟೆ ಬೇಯಿಸಿಟ್ಕೊಂಡು ನೀಟಾಗಿ ಸ್ಟಫಿಂಗ್ ಹಾಕೋಣ. ಪ್ಲೇಟಿಗೆ ಹಾಕ್ಕೊಂಡು ಮೊಟ್ಟೆ ಎರಡು ಇಟ್ಕೊಂಡು ಮೇಲ್ಗಡೆ ಈರುಳ್ಳಿ ಹಾಕ್ಕೊಂಡು ಬಾರಿಸ್ತಾ ಇದ್ರೆ ಆಹಾ ಸಕ್ಕತ್ತಾಗಿರುತ್ತೆ. ಒಂದು ಮೊಟ್ಟೆನ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮೊಟ್ಟೆ ಕಟ್ ಮಾಡಿರೋದಕ್ಕೆ ಲೈಟಾಗಿ ಉಪ್ಪು, ಲೈಟಾಗಿ ಮೆಣಸಿನ್ಕಾಯಿ ಪುಡಿ, ಹಾಗೆಯೇ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ನಾನೇ ಎಗ್ ರೈಸ್ ಮಾಡ್ಕೊಂಡು ತಿಂತಾಯಿದ್ದೀನಿ. ಪರವಾಗಿಲ್ಲ, ಚೆನ್ನಾಗಿ ಆಗಿದೆ. ನಾನು ಎಲ್ಲಿ ಹೆಂಗೆ ತುಂಬ ದಿನ ಆಗಿತ್ತು ಮಾಡಿರಲಿಲ್ಲ. ಆಲ್ಮೋಸ್ಟ್ ಒಂದು 6 ಮಂತ್ ಆಗಿತ್ತು. ಚೆನ್ನಾಗಿದೆ. ನೀವೊಂದ್ಸರಿ ಹಿಂಗೆ ಟ್ರೈ ಮಾಡಿಕೊಡಿ. ವಿಡಿಯೋ ಇಷ್ಟೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು. ಬಾಯ್.